I love everything. Fire spreading all around my room. ಕರ್ದಮ ಪ್ರಜಾಪತಿ ಮತ್ತು ದೇವಹೂತಿಯ ಮಕ್ಕಳಾದ ಜಯ ಮತ್ತು ವಿಜಯರು ತಮ್ಮ ಕಪಿಲನಂತೆ ಮುನಿಯೂ ಆಗದೆ ದೊಡ್ಡಮ್ಮನ ಮಗನಂತೆ ಕುಬೇರರೂ ಆಗದೆ ರಂಪರಾದ್ಧಾಂತ ಮಾಡಿಕೊಂಡು ಓಡಾಡಿಕೊಂಡಿದ್ದರು. ಒಂದು ಸಲ ಇಬ್ಬರೂ ಜಗಳವಾಡಿಕೊಂಡು ಪರಸ್ಪರರಿಗೆ ಶಾಪ ಕೊಟ್ಟು ಮೊಸಳೆ ಮತ್ತು ಆನೆಯಾಗಿ ಹುಟ್ಟಿ ನಂತರ ವಿಷ್ಣುವಿನ ಕೈಯಿಂದಲೇ ಕೊಲ್ಲಲ್ಪಡುತ್ತಾರೆ. ಇವರ ಭಕ್ತಿಗೆ ಮೆಚ್ಚಿ ಮಹಾವಿಷ್ಣು ಇವರಿಬ್ಬರನ್ನೂ ವೈಕುಂಠದ ದ್ವಾರಪಾಲಕರನ್ನಾಗಿ ನೇಮಿಸಿಕೊಳ್ಳುತ್ತಾನೆ. ಹರಿಯೇ ಸರ್ವಸ್ವ ಎಂದು ನಂಬಿ ಇವರು ದ್ವಾರಪಾಲಕರ ಕೆಲಸ ಮಾಡಿಕೊಂಡಿರಬೇಕಾದರೆ ಒಂದು ದಿನ ಸನಕ ಸನಂದರೆಂಬ ಮುನಿಗಳು ಮಹಾವಿಷ್ಣುವನ್ನು ನೋಡಲು ಬರುತ್ತಾರೆ. ಮಹಾವಿಷ್ಣುವು ಆ ಹೊತ್ತಲ್ಲಿ ಏಕಾಂತದಲ್ಲಿ ಇರುವುದಾಗಿಯೂ ಯಾರನ್ನೂ ಒಳಗೆ ಬಿಡುವುದಿಲ್ಲವೆಂದು ಜಯಾ ವಿಜಯರು ಅವರನ್ನು ತಡೆಯುತ್ತಾರೆ. ಸಿಟ್ಟಾದ ಋಷಿ ಪ್ರವೃತ್ತಿಯನ್ನೋಡಿ ನೀ ವೈಕುಂಠದಲ್ಲಿ ಇರಲಿಕ್ಕೆ ಯೋಗ್ಯರಲ್ಲ, ಭೂಮಿಯಲ್ಲಿ ಜನಿಸಿ ಎಂದು ಶಾಪ ಕೊಡುತ್ತಾರೆ. ಜಯವಿಜಯರು ಮಹಾವಿಷ್ಣುವಿನ ಬಳಿ ಬಂದು ತಾವು ತಪ್ಪು ಮಾಡಿರುವುದಾಗಿಯೂ ತಮ್ಮನ್ನು ಹೇಗಾದರೂ ರಕ್ಷಿಸಬೇಕೆಂದು ಕೇಳಿಕೊಂಡಾಗ ವಿಷ್ಣು ಅವರಿಗೆ 2 ಆಯ್ಕೆಗಳನ್ನು ಕೊಡುತ್ತಾನೆ. ಸಜ್ಜನರಾಗಿ ಭೂಮಿಯಲ್ಲಿ 7 ಜನ್ಮಗಳನ್ನು ಎತ್ತಿ ಪೂರೈಸಿ ನಂತರ ವೈಕುಂಠಕ್ಕೆ ಮರಳುವುದು, ಅಥವಾ ದುರ್ಜನರಾಗಿ 3 ಜನ್ಮಗಳನ್ನು ಎತ್ತುವುದು. ಆ 3 ಜನ್ಮದಲ್ಲೂ ಮಹಾವಿಷ್ಣುವೇ ಅವತಾರ ಎತ್ತಿ ಅವರನ್ನು ಕೊಂದು ಮತ್ತೆ ಅವರನ್ನು ವೈಕುಂಠಕ್ಕೆ ಸೇರಿಸಿಕೊಳ್ಳುವುದು. 7 ಜನ್ಮಾಂತರದ ಕಾಲ ಮಹಾವಿಷ್ಣುವಿನಿಂದ ದೂರ ಇರಲು ಒಪ್ಪದ ಜಯ ವಿಜಯರು ರಾಕ್ಷಸರಾಗಿ 3 ಜನ್ಮ ಎತ್ತಲು ನಿರ್ಧರಿಸಿ ಹಿರಣ್ಯಾಕ್ಷ, ಹಿರಣ್ಯಕಶಿಪು, ರಾವಣ, ಕುಂಭಕರ್ಣ, ಶಿಶುಪಾಲ, ದಂತವಕ್ರರಾಗಿ ಜನ್ಮ ಎತ್ತುತ್ತಾರೆ. ಅವರನ್ನು ಮಹಾವಿಷ್ಣುವು ವರಾಹ, ನರಸಿಂಹ, ಶ್ರೀರಾಮ ಹಾಗೂ ಶ್ರೀಕೃಷ್ಣನಾಗಿ ಅವತಾರ ಎತ್ತಿ ಕೊಂದು ಮತ್ತೆ ತನ್ನೆಡೆಗೆ ಸೇರಿಸಿಕೊಳ್ಳುತ್ತಾನೆ. ತಾನು ಅತ್ಯಂತ ಹೆಚ್ಚು ಪ್ರೀತಿಸುವವರು ಮತ್ತೊಂದು ಅವತಾರದಲ್ಲಿ ಕಾಣಿಸಿಕೊಂಡಾಗ ಅವರನ್ನು ಕೊಲ್ಲುವುದಕ್ಕೆ ಪ್ರೀತಿಸಿದವನು ಕೂಡ ಬೇರೆ ಅವತಾರ ಎತ್ತಬೇಕಾಗುತ್ತದೆ. ಪ್ರೀತಿಸಿದವರನ್ನು ಕೊಲ್ಲುವುದು ಕೂಡ ಅವರಿಗೆ ಮತ್ತಷ್ಟು ಹತ್ತಿರ ಆಗುವ ಒಂದು ಕ್ರಮ. ಪ್ರೀತಿಸಿದವರು ಶಾಪಗ್ರಸ್ತರಾದಾಗ, ತಮ್ಮ ನಿಜಸ್ವರೂಪವನ್ನು ಕಳೆದುಕೊಂಡು ಮತ್ತೇನೋ ಆಗಿಬಿಟ್ಟಾಗ ಅವರನ್ನು ಕೊಂದು ತನ್ನವರನ್ನಾಗಿ ಮಾಡಿಕೊಳ್ಳುವ ಅಗತ್ಯದ ಕುರಿತ ಈ ಕಥೆಯೇ ಈ ಪುಸ್ತಕಕ್ಕೆ ಸ್ಫೂರ್ತಿ.